ಆಹಾರ ಇಲಾಖೆಯ ಸಮರ ಮುಂದುವರೆದಿದೆ. ಯುಬಿಸಿಟಿಯಲ್ಲಿ ಆಹಾರ ಅಧಿಕಾರಿಗಳಿಂದ ದಾಳಿ ನಡೆಸಲಾಗಿದೆ. ಇವತ್ತು ಕೂಡ ಹೋಟೆಲ್ಗಳ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ಸಮರ ಸಾರಿದ್ದಾರೆ. ಯುಬಿಸಿಟಿಯಲ್ಲಿ ಆಹಾರ ಅಧಿಕಾರಿಗಳಿಂದ ದಾಳಿ ಮಾಡಲಾಗಿದೆ. 45 ಕೆಜಿಯಷ್ಟು ಕೊಳೆತ ಮಾಂಸ, ಅಡುಗೆ ಎಣ್ಣೆಯನ್ನ ಸೀಸ್ ಮಾಡಿದ್ದಾರೆ. 15 ಲೀಟರ್ ಅಷ್ಟು ಬಳಕೆಗೆ ಯೋಗ್ಯವಲ್ಲದ ಅಡುಗೆ ಎಣ್ಣೆ ಪತ್ತೆಯಾಗಿದೆ. ಇವತ್ತು ಯುಬಿಸಿಟಿ ಮತ್ತು ಬ್ರಿಗೇಡ್ ರೋಡ್ ಸುತ್ತಮುತ್ತ ರೇಡ್ ಮಾಡಿದ್ದಾರೆ ಅಧಿಕಾರಿಗಳು. 3 ಕಡೆ ಚಿಕನ್, ಮಟನ್, ಮೀನು ಸರಿಯಾಗಿ ಫ್ರೋಸ್ ಮಾಡಿರಲಿಲ್ಲ. ಇನ್ನು ರಾಯಲ್ ಚೈನ್ 50 ಕೆಜಿಯಷ್ಟು ನಾನ್ ವೆಜ್ ಮತ್ತು ಟಸ್ಕಾನ್ದಲ್ಲಿ ತರಕಾರಿ ಮತ್ತು ಕೆಲವು ಕಡೆ ಡ್ರೈ ಫ್ರೂಟ್ಸ್ ಡೇಟ್ ಕೂಡ ಎಕ್ಸ್ಪೈರಿ ಡೇಟ್ ಆಗಿದೆ. ಅಂತಹ ಡ್ರೈ ಫ್ರೂಟ್ಸ್ಗಳನ್ನೇ ಬಳಕೆ ಮಾಡ್ತಿದ್ದಾರೆ. ಆಹಾರ ಸುರಕ್ಷತಾ ಪ್ರಾಧಿಕಾರದ ಆಯುಕ್ತರಾದಂತಹ ಶ್ರೀನಿವಾಸ್ ಹೇಳಿಕೆಯನ್ನು ನೀಡಿದ್ದಾರೆ. ಇವತ್ತು ಕೂಡ ಹೋಟೆಲ್ಗಳ ಮೇಲೆ ದಾಳಿ ಮುಂದುವರೆದಿದೆ. ಇದುವರೆಗೂ ಪ್ರತಿಷ್ಠಿತ ಹೋಟೆಲ್ಗಳ ಬಣ್ಣ ಬಯಲಾಗಿರುವಂತದ್ದು. ಇವತ್ತು ಕೂಡ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಆಹಾರ ಪದಾರ್ಥಗಳು ಎಕ್ಸ್ಪೈರಿ ಆಗಿರುವಂತಹ ಡ್ರೈ ಫ್ರೂಟ್ಸ್ಗಳು, ಬಳಕೆಗೆ ಯೋಗ್ಯವೇ ಅಲ್ಲದೆ ಇರುವಂತಹ ಎಣ್ಣೆಯನ್ನ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಬಳಕೆ ಮಾಡ್ತಿದ್ದಾರೆ. ನೋಡಿ, ಇಂತಹ ಪದಾರ್ಥಗಳನ್ನೆಲ್ಲ ಸೀಸ್ ಮಾಡಿದ್ದಾರೆ. 45 ಕೆಜಿಯಷ್ಟು ಕೊಳೆತ ಮಾಂಸ ಪತ್ತೆಯಾಗಿದೆ. ಪ್ರತಿ ಹೋಟೆಲ್ಗಳಲ್ಲೂ ಕೂಡ ಈ ರೀತಿ ತುಂಬಾ ದಿನಗಳಿಂದ ಹಾಗೇ ಶೇಖರಣೆ ಮಾಡಿ ಇಟ್ಟಿರುವಂತಹ ಫ್ರೋಸನ್ ಮಟನ್, ಚಿಕನ್, ಮೀನಿನ ಮಾಂಸ ಪದಾರ್ಥಗಳು ಪತ್ತೆಯಾಗ್ತಾ ಇರುವಂತದ್ದು ಎಲ್ಲವನ್ನ ಕೂಡ ಸೀಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವತ್ತು 15 ಲೀಟರ್ ಅಷ್ಟು ಬಳಕೆಗೆ ಯೋಗ್ಯ ಅಲ್ಲ ಅನ್ನುವಂತಹ ಅಡುಗೆ ಎಣ್ಣೆ ಪತ್ತೆಯಾಗಿದೆ. ಇಲ್ಲಿ ಸುಮಾರು ಒಂದು 3 ಕಡೆ ಬಹಳ ಅಂದ್ರೆ ಚಿಕನ್ ಇರ್ಬೋದು, ಮಟನ್ ಇರ್ಬೋದು, 1 ವರ್ಷದ ಮೇಲಿಂದ ಇದೆ. ರಾಯಲ್ ಚೈನಾ ಅಂತ ಐತೆ, ಅಲ್ಲಿ ಸುಮಾರು ಒಂದು 50 ಕೆಜಿ ಮಟನ್, ಚಿಕನ್ ಸಿಕ್ಕಿದೆ. ಆಮೇಲೆ ಟಸ್ಕಾನ್ ಅಂತಿದೆ, ಅಲ್ಲಿ ವೆಜಿಟೇಬಲ್ಸ್ ಎಕ್ಸ್ಪೈರ್ ಡೇಟ್ ಇದೆ. ಆಮೇಲೆ ಒಂದು ಕಡೆ ಈ ಡ್ರೈ ಫ್ರೂಟ್ಸ್ ಏನು ಮಾಡಿದ್ದಾನೆ, ಅದು ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಎಕ್ಸ್ಪೈರಿ ಡೇಟು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ಗಿಂತ ಹಿಂದೆನೇ ಇಟ್ಟಿದ್ದಾನೆ. ಸೊ ಅದು ಇವರು ತಗೋಬಾರ್ದಾಗಿತ್ತು, ಅದು ತಗೊಂಡಿದ್ದಾರೆ. ಬಟ್ ಅದು ನೋಡ್ಕೊಂಡ್ರೆ 1 ವರ್ಷದ ಒಳಗಡೆ ಇದೆ. ಸೊ ಈ ರೀತಿ ಇವತ್ತು ನಾವು ಯುಬಿಸಿಟಿಯಲ್ಲಿ ಎಲ್ಲ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೇವೆ. ಇಲ್ಲಿ ಸುಮಾರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ ಶೆಟ್ಟಿ, ಇವತ್ತು ಯಾವ್ಯಾವೆಲ್ಲ ಹೋಟೆಲ್ಗಳ ಮೇಲೆ ರೇಡ್ ಮಾಡಲಾಯಿತು, ಏನೆಲ್ಲ ಪದಾರ್ಥಗಳನ್ನು ಸೀಸ್ ಮಾಡಿದ್ದಾರೆ? ಚೈತ್ರ, ಯುಬಿಸಿಟಿಯಲ್ಲಿ ಇವತ್ತು ಪ್ರಮುಖವಾಗಿ ಟಾರ್ಗೆಟ್ ಮಾಡಿಟ್ಕೊಂಡು ಅಲ್ಲಿ ಒಂದಷ್ಟು ಕಂಪ್ಲೇಂಟ್ಸ್ ಗಳು ಬರ್ತಾ ಇತ್ತು. ಸೊ ಈ ದಿನದಲ್ಲಿ ಯುಬಿಸಿಟಿಯಲ್ಲಿ ಇರುವಂತಹ ದೊಡ್ಡ ದೊಡ್ಡ ಹೋಟೆಲ್ಗಳ ಮೇಲೆ ಇವತ್ತು ದಾಳಿಯನ್ನ ಮಾಡಲಾಯಿತು. ಒಟ್ಟು 15 ಜನ ಅಧಿಕಾರಿಗಳ ತಂಡ ದಾಳಿ ಮಾಡಿದ್ರು. ಹೋಟೆಲ್ ಸ್ಕೈ ಆಗಿರ್ಬೋದು, ಅಥವಾ ರಾಯಲ್ ಚೈನ್ ಹೋಟೆಲ್ ಆಗಿರ್ಬೋದು, ಅಥವಾ ಮೆಡ್ರಾಸ್ ಕಿಚನ್ ಆಗಿರ್ಬೋದು, ಟೆಸ್ಕಾನ್ ಆಗಿರ್ಬೋದು, ನಿಮ್ಗೆ ಗೊತ್ತಿರೋ ಹಾಗೆ ಸೆಂಚೇಜ್ ಆಗಿರ್ಬೋದು, ಇಲ್ಲೆಲ್ಲವೂ ಕೂಡ ಬಹಳ ತುಂಬಾ ಜನ ವೀಕೆಂಡ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾ ಇರ್ತಾರೆ. ಬಟ್ ಇಲ್ಲಿ ಸರಿಯಾದಂತಹ ಶುಚಿತ್ವವನ್ನ ಮೇಂಟೈನ್ ಮಾಡಿಲ್ಲ ಅನ್ನುವಂತಹ ಕಂಪ್ಲೇಂಟ್ಸು ಆಹಾರ ಇಲಾಖೆ ಬರ್ತಾ ಇತ್ತು. ಸೊ ಖಚಿತವಾದ ಮಾಹಿತಿಯ ಮೇರೆಗೆ ಅಧಿಕಾರಿಗಳು 15 ಜನ ಟೀಮ್ ಮಾಡ್ಕೊಂಡು ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಈ ಪ್ರಖ್ಯಾತ ಹೋಟೆಲ್ಗಳಲ್ಲಿ ಕೊಳೆತು ಹೋಗಿರುವಂತಹ ಮಾಂಸ ಪತ್ತೆ ಆಗಿದೆ. ಫಾರ್ ಎಕ್ಸಾಂಪಲ್, ಈಗ ಹೋಟೆಲ್ ಕೈಯಲ್ಲಿ ತಗೊಂಡ್ರೆ ತುಂಬಾ ಜನ ಹೋಗ್ತಾ ಇರ್ತಾರೆ. ಇಲ್ಲಿ 45 ಕೆಜಿ ಅಷ್ಟು ಕೊಳೆತು ಹೋಗಿರುವಂತಹ ಮಾಂಸ ಪತ್ತೆ ಆಗಿದೆ. 6 ಕೆಜಿ ಅಷ್ಟು ವೆಜಿಟೇಬಲ್ ಕಟ್ಲೆಟ್ ಬಳಕೆಗೆ ಯೋಗ್ಯ ಅಲ್ಲದೆ ಇರೋದು ಪತ್ತೆ ಆಗಿರೋದು, ಜೊತೆಗೆ 15 ಲೀಟರ್ ಅಷ್ಟು ಬಳಕೆಗೆ ಯೋಗ್ಯ ಅಲ್ಲದೆ ಇರುವಂತಹ ಅಡುಗೆ ಎಣ್ಣೆ ಪತ್ತೆ ಆಗಿರೋದು. ಇಂತಹ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಈ ರೀತಿಯಾಗಿ ಆದ್ರೆ ಹೆಂಗೆ ಅಂತ ಜನಸಾಮಾನ್ಯರು ಕೂಡ ಕಿಡಿಕಾರ್ತಾ ಇದ್ದಾರೆ. ಜೊತೆಗೆ ಈ ಹಿಂದೆ ಆಹಾರ ಇಲಾಖೆಗೆ 5 ಲಕ್ಷದವರೆಗೂ ಲೈಸೆನ್ಸ್ ಅನ್ನ ಇರುತ್ತಲ್ಲ, ಅಂತಹ ಹೋಟೆಲ್ಗಳಿಗೆ ಮಾತ್ರ ಇವರಿಗೆ ದಾಳಿ ನಡೆಸೋದಕ್ಕೆ ಅವಕಾಶ ಇತ್ತು. ಬಟ್ ಇವಾಗ ಒಂದು ದೊಡ್ಡ ದೊಡ್ಡ ಹೋಟೆಲ್ಗಳು, ಇಂತಹ 5 ಸ್ಟಾರ್ ಹೋಟೆಲ್ಗಳ ಮೇಲೂ ಕೂಡ ಇವರಿಗೆ ದಾಳಿಯನ್ನ ನಡೆಸೋದಕ್ಕೆ ಕೇಂದ್ರದಿಂದ ಅನುಮೋದನೆ ಸಿಕ್ಕಿರುವಂತಹದನ್ನೆಲ್ಲ ಈಗ ಬಹಳ ಆಕ್ಟಿವ್ ಆಗಿದ್ದಾರೆ. ಈ ಹಿಂದೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇದ್ದಾಗಲೂ ಕೂಡ ಅನೇಕ ಕಡೆಗಳಲ್ಲಿ ಹೋಟೆಲ್ಗಳ ಮೇಲೆ ದಾಳಿ ಮಾಡ್ತಾ ಇದ್ರು. ಅಂದ್ರೆ ಕಾಟನ್ ಕ್ಯಾಂಡಿ ಆಗ್ಲಿ, ಗೋಬಿ ಆಗ್ಲಿ, ಕಬಾಬ್ ಆಗ್ಲಿ, ಇಂತಹ ಒಂದಷ್ಟು ಐಟಮ್ಸ್ ಗಳ ಮೇಲೆ ದಾಳಿ ಮಾಡ್ತಾ ಇದ್ರು. ಬಟ್ ಇವಾಗ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ಗಳಲ್ಲಿ ಹೆಂಗೆ ಅವರು ಸೇಫ್ಟಿಯನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ, ಜೊತೆಗೆ ಯಾವ ರೀತಿಯಾಗಿ ಆಹಾರ ಪದಾರ್ಥಗಳನ್ನ ಇಟ್ಕೊಂಡಿದ್ದಾರೆ, ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾ ಇದ್ದಾರೆ. ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ರಾಜ್ಯಾದ್ಯಂತ ಕೂಡ ಈ ದಾಳಿ ನಡೀತಾ ಇದೆ. ಬೆಂಗಳೂರಿನಲ್ಲಿ ಅನೇಕ 5 ಸ್ಟಾರ್ ಹೋಟೆಲ್ಗಳಲ್ಲಿ ನಡೀತಾ ಇದೆ. ರಾಜ್ಯದಲ್ಲಿ ಸುಮಾರು 65 ಜನರ ತಂಡ ಈಗಾಗಲೇ ದಾಳಿಯನ್ನ ನಡೆಸಿದೆ. ಒಟ್ಟಾರೆಯಾಗಿ ನಿನ್ನೆವರೆಗೂ ಬೆಂಗಳೂರಿನಲ್ಲಿ 59 ಹೋಟೆಲ್ಗಳಲ್ಲಿ ತಪಾಸಣೆಯನ್ನ ನಡೆಸಿದ್ರು. ಈಗಾಗಲೇ ಹಲವು ಹೋಟೆಲ್ಗಳಿಗೆ ನೋಟಿಸ್ ಕೂಡ ಕೊಡಲಾಗಿದೆ. ಇವತ್ತು ಕೂಡ ಇನ್ನೆಷ್ಟು ತಡರಾತ್ರಿಯೂ ಕೂಡ ಕಾರ್ಯಾಚರಣೆ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ಚೈತ್ರ, ಧನ್ಯವಾದ ಪ್ರಗತಿ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ.